ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಏನರಪ್ಪ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನೋಡಿ, ನಿಮ್ಮ 10th ಸ್ಟ್ಯಾಂಡರ್ಡ್ದು ಟ್ರಿಗ್ನೋಮೆಟ್ರಿ ಅನ್ನೋ ಒಂದು ಚಾಪ್ಟರ್ ಇದೆ. ಈ ಚಾಪ್ಟ್ರದ್ದು ಮೊದಲನೇ ಲೆಸನ್ ಆಗಿರುವಂತಹ ಬೇಸಿಕ್ಸ್ ಆಫ್ ಟ್ರಿಗ್ನೋಮೆಟ್ರಿ ಈ ಒಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮಗೆ 10th ಅಂದಮೇಲೆ ಟ್ರಿಗ್ನೋಮೆಟ್ರಿ ಅಂದಮೇಲೆ ಏನೋ ಒಂದು ಸ್ವಲ್ಪ ಹೆದರಿಕೆ ಶುರು ಆಗುತ್ತೆ. ಅದು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ತಾ ನೀವು ಈ ಟ್ರಿಗ್ನೋಮೆಟ್ರಿ ಅನ್ನೋ ಚಾಪ್ಟರ್ ಜೊತೆಗೆ ನಿಜವಾಗ್ಲೂ ಅನ್ಬಿಲೀವಬಲ್ ಆಗಿ ನೀವು ವಿಲ್ ಫಾಲ್ ಇನ್ ಲವ್ ವಿತ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್, ಎಸ್ಪೆಷಲಿ ದ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ಯಾವಾಗ ನೀವು ಐಡೆಂಟಿಟೀಸ್ ಬಗ್ಗೆ ಕಲಿತಿರ್ತೀರ, ಆಮೇಲೆ ಡಿಫ್ರೆಂಟ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅದು ಬರ್ತಾ ಇರುತ್ತೆ, ಅದನ್ನು ರಿಲೇಟೆಡ್ ಮಾಡ್ತಾ ಇರ್ತೀರ. ಸೊ ಆ ಟೈಮಲ್ಲಿ ಯು ವಿಲ್ ಲವ್ ದಿಸ್ ಚಾಪ್ಟರ್ ಅ ಲಾಟ್. ಓಕೆ, ಈಗ ನಾವು ಶುರು ಮಾಡೋಣ ನಮ್ಮ ಈ ಒಂದು ಲೆಸನ್ನ, ಬೇಸಿಕ್ಸ್ ಆಫ್ ಟ್ರಿಗ್ನೋಮೆಟ್ರಿ. CBSE ಕರಿಕ್ಯುಲಮಲ್ಲಿ ಮೊದಲನೇದಾಗಿ ಟ್ರಿಗ್ನೋಮೆಟ್ರಿನ ಕರೆಯೋದಕ್ಕಿಂತ ಅದನ್ನು ಮಾಡೋದಕ್ಕಿಂತ ಮುಂಚೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿ ಅಂದ್ರೇನು? ಟ್ರಿಗ್ನೋಮೆಟ್ರಿ ಅಂದ್ರೆ ಏನಪ್ಪ? ಯೋಚನೆ ಮಾಡಿ, ಟ್ರಿಗ್ನೋಮೆಟ್ರಿ ಅಂದ್ರೆ ಏನು? ಟ್ರಿಗೋನೋಮೆಟ್ರಿ ಅನ್ನೋದನ್ನು 3 ವರ್ಡ್ಗಳಾಗಿ ನಾವು ಅದನ್ನು ಬ್ರೇಕ್ ಮಾಡ್ಬೋದು. ಮೊದಲು ಟ್ರೈಗಾನೋಮೆಟ್ರಿ. ಎಷ್ಟು? 3 ವರ್ಡ್ಗಳು. ಇವು ಟ್ರಿಗ್ನೋಮೆಟ್ರಿ ಅನ್ನೋ ಒಂದು ದೊಡ್ಡ ವರ್ಡ್ನ 3 ವರ್ಡ್ಗಳಾಗಿ ನಾವು ಬ್ರೇಕ್ ಮಾಡಿದ್ವಿ. ಟ್ರೈ ಅಂದರೆ 3, ಗಾನ್ ಅಂದರೆ ಯಾವುದನ್ನ ಒಂದು ಪಾಲಿಗನ್, ಮೆಟ್ರಿ ಅಂತ ಹೇಳಿದ್ರೆ ಅದರ ಒಂದು ಮೆಷರ್. 3 ಪಾಲಿಗನ್ ಮೆಷರ್. 3 ಅನ್ನೋದು ಸೈಡ್. ಸೊ ಯೋಚನೆ ಮಾಡಿ, 3 ಸೈಡ್ ಇರೋದು ಯಾವ ಪಾಲಿಗನ್ಗೆ? ಅಫ್ಕೋರ್ಸ್ ಒಂದು ಟ್ರಯಾಂಗಲ್ಗೆ. ಸೊ ನಾವು ಏನೇ ಟ್ರಿಗ್ನೋಮೆಟ್ರಿ ಮಾಡಿದ್ರು ಟ್ರಯಾಂಗಲ್ಗೆ. ಸ್ಪೆಸಿಫಿಕಲಿ ನಾವು ಮಾತಾಡಬೇಕು ಅಂದರೆ ಇಟ್ ಈಸ್ ಅ ರೈಟ್ ಆಂಗಲ್ಡ್ ಟ್ರಯಾಂಗಲ್. ಸೊ ಏನೇ ನಾವು ಮಾಡಿದ್ರೂ ಟ್ರಿಗೋನೋಮೆಟ್ರಿ ಇಸ್ ಟೋಟಲಿ ಬೇಸ್ಡ್ ಆನ್ ದಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಕಾನ್ಸೆಪ್ಟ್ಸ್. ಸೊ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ತುಂಬ ಎಲಾಬ್ರೇಟೆಡ್ ಮೆಷರ್ ಆಗಿ ನಾವು ಟ್ರಿಗ್ನೋಮೆಟ್ರಿಲಿ ಓದ್ತೀವಿ, ಎಸ್ಪೆಷಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್. ಯಾವುದೇ ಒಂದು ಟ್ರಯಾಂಗಲ್ ಅಲ್ಲ, 90 ಡಿಗ್ರಿ ಇರುವಂಥ ಒಂದು ಟ್ರಯಾಂಗಲ್ನಲ್ಲೇ ಮಾತ್ರ ಟ್ರಿಗ್ನೋಮೆಟ್ರಿನ ನಾವು ಯೂಸ್ ಮಾಡೋಕ್ಕಾಗುತ್ತೆ. ಓಕೆ, I hope you guys understood what does the term trigonometry mean. Now let us get started with the concepts in this given chapter. Okay, so ನೀವು 10th standard mathsನ ನೋಡಿದ್ರೆ, if you check the 10th standard math ಕರೆಕ್ಟಾಗಿ ನೀವು ಅನಲೈಸ್ ಮಾಡಿದ್ರೆ, ಟ್ರಿಗ್ನೋಮೆಟ್ರಿಲಿ 2 ಚಾಪ್ಟರ್ ಇರುತ್ತೆ. ಒಂದು ನಿಮಗಿರೋದು ಟ್ರಿಗ್ನೋಮೆಟ್ರಿ, ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿರೋ ಟ್ರಿಗ್ನೋಮೆಟ್ರಿ. ಆಮೇಲೆ ಎರಡನೇದು ಇರೋದು ಟ್ರಿಗ್ನೋಮೆಟ್ರಿ ಆಮೇಲೆ ಬರುವಂಥ ಚಾಪ್ಟರ್ ಯಾವುದು ಅಂದರೆ ಅದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ನಾವು ಈಗ ಫಸ್ಟ್ ಮಾಡ್ತಾ ಇರೋದು ಟ್ರಿಗ್ನೋಮೆಟ್ರಿ ಮೊದಲನೇ ಚಾಪ್ಟ್ರು. ಸೊ ಈ ಚಾಪ್ಟರ್ನ ನಾವು 3 ಲೆಸನ್ಸ್ ಆಗಿ ವಿಂಗಡಿಸ್ಬೋದು. ಯಾವುದಪ್ಪ ಅಂತ ಕೇಳಿದ್ರೆ, ಮೊದಲನೇದು ನಾವೇನೇನು ಕಲಿತೀವಿ ಅಂದರೆ ಟ್ರಿಗೋನೋಮೆಟ್ರಿಕ್ ರೇಷಿಯೋಗಳು ಕೆಲವೊಂದಿದೆ, ಅದನ್ನು ಬ್ಯಾಟ್ ಮಾಡಬೇಕು. ಅದನ್ನು ನಾನು ಆರಾಮಾಗಿ ಹೇಳ್ಕೊಡ್ತೀನಿ. ಎರಡನೇದು ನಾವೇನು ಕಲಿಬೇಕು ಅಂದರೆ ಇದರಲ್ಲಿ ವಿತ್ ಸ್ಪೆಸಿಫಿಕ್ ಆ್ಯಂಗಲ್ಸ್. ಅಂದರೆ ಕೆಲವೊಂದು ಆ್ಯಂಗಲ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ 30 ಡಿಗ್ರಿ, 45 ಡಿಗ್ರೀಸ್, 60 ಡಿಗ್ರೀಸ್, 90 ಡಿಗ್ರೀಸ್. ಸೊ ಇದಿಷ್ಟು ಆ್ಯಂಗಲ್ಗಳಿಗೆ ನೀವು ಯೂಸ್ ಮಾಡ್ಬಿಟ್ಟು ಹೇಗೆ ವರ್ಕ್ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿತ್ ಸ್ಪೆಸಿಫಿಕ್ ಆ್ಯಂಗಲ್ಸ್ ಏನಿದೆ ಅದ್ರ ಬಗ್ಗೆ ಮಾತಾಡ್ಬೋದು. ಮೂರನೇದು ವೆರಿ ಇಂಪಾರ್ಟೆಂಟ್, ಟ್ರಿಗೋನೋಮೆಟ್ರಿಕ್ ಐಡೆಂಟಿಟೀಸ್. ಓಕೆ, ಕೆಲವೊಂದು ಐಡೆಂಟಿಟಿಗಳು ಕಲಿತೀರಾ. ಈಗ ಫಾರ್ ಎಕ್ಸಾಂಪಲ್ ನೀವು 9th ಕಲ್ತಿರ್ಬೋದು, a + b² = a² + b² + 2ab.
ಅಥವಾ ಎ ಕ್ಯೂ ಪ್ಲಸ್ ಬಿ ಕ್ಯೂ, ಫಾರ್ ಎಕ್ಸಾಂಪಲ್ ಸುಮ್ಮನೆ ಎಕ್ಸಾಂಪಲ್ಸ್ ತಗೊಳ್ತಾ ಇದ್ದೀನಿ. ಸೊ ಆ ಥರ ಡಿಫ್ರೆಂಟ್ ಕ್ಯೂಬಿಕ್ ಐಡೆಂಟಿಟೀಸ್ ಆಗಿರಲಿ ಅಥವಾ ಸ್ಕ್ವೇರ್ ಮಾಡುವಂಥ ಐಡೆಂಟಿಟೀಸ್ ಆಗಿರಲಿ, ದೊಡ್ಡ ದೊಡ್ಡ ಐಡೆಂಟಿಟೀಸ್ಗಳು ನೀವು ನೈನ್ತಲ್ಲಿ ಕಲ್ತೀರ. ಅದೇ ಥರ ಇಲ್ಲಿ ಟ್ರಿಗ್ನೋಮೆಟ್ರಿನಲ್ಲೂ ಕೆಲವೊಂದು ಐಡೆಂಟಿಟೀಸ್ ಇರುತ್ತೆ, ಅದನ್ನು ನೀವು ಇದರಲ್ಲಿ ಕಲಿತೀರ. ಮೇಯ್ನಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಈ 3 ಕಾನ್ಸೆಪ್ಟ್ಸ್ ಬಗ್ಗೆ. ನೀವೇನೇ ಕಲ್ತ್ರೂ ಕೂಡ ಈ 3 ಕಾನ್ಸೆಪ್ಟ್ಸ್ ರಿಲೇಟೆಡ್ ಇರುತ್ತೆ. ಓಕೆ, ಓಕೆ. ಸೊ ಮೊದಲನೇ ಕಾನ್ಸೆಪ್ಟ್ ನಾನು ಏನು ಹೇಳಿದಪ್ಪ, ಈಗ ನಾವು ಮೊದಲನೇ ಕಾನ್ಸೆಪ್ಟ್ ಏನಿತ್ತಂದರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಏನಂದ್ರೆ ನಾನು ಟ್ರಿಗೋನೋಮೆಟ್ರಿಕ್ ರೇಷಿಯೋಸ್. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸಿ, ಏನು ಅಬ್ಸರ್ವ್ ಮಾಡಿರ್ಬೋದು ನೀವು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳಿದೆ ಅಲ್ವಾ. ಸಿ, ದಿಸ್ ಈಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ದಿಸ್ ಇಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಅಟ್ ಬಿ, ಎ ಬಿ ಸಿ. ಸೊ ಈ ಒಂದು ಟ್ರಯಾಂಗಲ್ನಲ್ಲಿ ಇಫ್ ಯು ಅಬ್ಸರ್ವ್, ಈ ಜಗತ್ತಿನಲ್ಲಿ ಇರುವಂಥ ಎಷ್ಟೊಂದು ಮ್ಯಾಥಮೆಟಿಷಿಯನ್ಸ್ ಎಲ್ಲ ಕೂಡಿ ಕೆಲವೊಂದು ಟರ್ಮ್ಗಳು, ಕೆಲವೊಂದು ಟರ್ಮಿನಾಲಜೀಸ್ನ ಆಚೆ ತೊಗೊಂಬಂದರು. ಇದೆಲ್ಲ ಬೇಸಿಕ್ಕು, ನೀವು ಆಲ್ರೆಡಿ 6th 7th ಕಲ್ತಿದ್ದೀರ, ಬಟ್ ಇನ್ನೊಂದು ರಿವೈಸ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಈ ಫಿಗರ್ ನೋಡಿದ್ರೆ ಈ ಎ ಸಿ ಏನಂತ ಕರೀತಾರೆ, ಹೈಪೋಟೆನ್ಯೂಸ್ ಅಂತ ಕರೀತಾರೆ. ಎ ಸಿನ ನಾವು ಹೈಪೋಟೆನ್ಯೂಸ್ ಅಂತ ಕರಿತೀವಿ. ಎ ಬಿ ಮತ್ತು ಬಿ ಸಿನಲ್ಲಿ ಯಾವುದಪ್ಪ ಪರ್ಪೆಂಡಿಕ್ಯುಲರು? ಯೋಚನೆ ಮಾಡಿ. ಎ ಬಿ ಮತ್ತು ಬಿ ಸಿ ಇವೆರಡರ ಪರ್ಪೆಂಡಿಕ್ಯುಲರ್ ಯಾವುದು? ಎ ಬಿನೂ ಆಗಿರ್ಬೋದು, ಬಿ ಸಿನೂ ಆಗಿರ್ಬೋದು. ನೀವು ಏನೇ ಮಾಡಿದ್ರೂ ಕೂಡ ಎ ಬಿನೇ ಪರ್ಪೆಂಡಿಕ್ಯುಲರ್ ಅಥವಾ ಬಿ ಸಿನೇ ಪರ್ಪೆಂಡಿಕ್ಯುಲರ್ ಅಂತ ನೀವು ಅದನ್ನು ಹೇಳೋಕ್ಕಾಗಲ್ಲ. ಸೊ ಹೆಂಗೆ ಮಾಡಿದ್ರು ಅಂದರೆ, ಸಿ, ಒಂದು ಕಾನ್ಸೆಪ್ಟನ್ನ ತೊಗೊಂಬಂದರು. ಫಾರ್ ಎಕ್ಸಾಂಪಲ್, ಈ ಆ್ಯಂಗಲ್ ಹಂಗಂದರೆ ಆ್ಯಂಗಲ್ ಎ. ಆ್ಯಂಗಲ್ ಏನ ನಾನು ಒಂದು ವೇರಿಯೇಬಲಾಗಿ ರೆಪ್ರೆಸೆಂಟ್ ಮಾಡ್ತೀನಿ. ಹಂಗಂದರೆ ತೀಟ. ಏನಪ್ಪ ಕೀಟ ಇದು ಅಂದರೆ ತೀಟ. ಅರ್ಥ ಆಯ್ತಾ? ಸೊ ಏನು ಮಾಡಿದ್ರು ಅಂದರೆ ಕೆಲವೊಂದು ವೇರಿಯೇಬಲ್ಗಳನ್ನ ಆಚೆ ತೊಗೊಂಬಂದು, ಅದರಲ್ಲಿ ತೀಟ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ವೇರಿಯೇಬಲ್ ಇನ್ ಟ್ರಿಗ್ನೋಮೆಟ್ರಿ. ಸೊ ಅಕಸ್ಮಾತಾಗಿ ಈ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ತೀಟ ಅಂತ ಇದ್ದರೆ, ಅಕಸ್ಮಾತಾಗಿ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ತೀಟ ಅಂತ ಬಂದರೆ, ಆ ಟೈಮಲ್ಲಿ ಯಾವಾಗಲೂ ನೀವು ಒಂದು ನೆನ್ಪಿಟ್ಕೋಬೇಕು, ತೀಟ ಇರುವಂಥ ಒಂದು ಆ್ಯಂಗಲಿನ ಆಪೋಸಿಟ್ ಯಾವುದೇ ಒಂದು ಸೈಡ್ ಇದ್ದರೂ ಅದೇ ಆಗುತ್ತೆ ನಿಮ್ಮ ಪರ್ಪೆಂಡಿಕ್ಯುಲರ್. ಏನಂದರೆ ನಾನು ತೀಟ ಆಪೋಸಿಟ್ ಸೈಡ್ ವಿಲ್ ಆಲ್ವೇಸ್ ಬಿ ಪರ್ಪೆಂಡಿಕ್ಯುಲರ್. ಅರ್ಥ ಆಯ್ತಾ? ಸೊ ಈ ಒಂದು ಫಿಗರ್ ನೋಡಿದ್ರೆ ನೀವು, ತೀಟ ಅನ್ನೋದು ಆ್ಯಂಗಲ್ ಹೇಗಿದೆ ಇಲ್ಲಿ. ಸೊ ಆ್ಯಂಗಲ್ ಎ ಇಫ್ ಇಟ್ ಈಸ್ ಈಕ್ವಲ್ ಟು ತೀಟ, ತೀಟ ಆಪೋಸಿಟ್ ಯಾವ ಸೈಡ್ ಇದೆ? ಬಿ ಸಿ ಇದೆ. ಸೊ ಬಿ ಸಿನ ನಾವು ಏನಂತ ಕರಿಬೋದು? ಬಿ ಸಿನ ನಾವು ಪರ್ಪೆಂಡಿಕ್ಯುಲರ್ ಅಂತ ಕರಿಬೋದು. ಇದು ಪರ್ಪೆಂಡಿಕ್ಯುಲರ್ ಆಯಿತು, ಇದು ಹೈಪೋಟೆನ್ಯೂಸ್. ಅದು ಮಿಕ್ಕಿದಿರೋದು ಏನಾಗುತ್ತೆ? ಬೇಸ್ ಆಗುತ್ತೆ. ಸೊ ಎ ಬಿ ಇಸ್ ಬೇಸ್. ಯಾವಾಗಲೂ ಕೂಡ ಈ ತೀಟ ಅನ್ನೋ ವ್ಯಾಲ್ಯೂ ಏನಿದೆಯಲ್ಲ, ಇದನ್ನು ನೀವು ಫಿಕ್ಸೆಡ್ ಆಗಿ ತುಂಬ ಕಡೆ ಯೂಸ್ ಮಾಡ್ತೀರಾ. ಏನೇ ಒಂದು ಪ್ರಾಬ್ಲಮ್ ಮಾಡಬೇಕು ಅಂದ್ರೂ ಈ ತೀಟ ಅನ್ನೋ ವ್ಯಾಲ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ತೀಟ ಅನ್ನೋ ವ್ಯಾಲ್ಯೂ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ನೆನ್ಪಿಟ್ಕೊಳ್ಳಿ, ತೀಟ ಆಪೋಸಿಟ್ ಏನಿದೆಯೋ ಅದು ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗುತ್ತೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ. ಮಿಕ್ಕಿದ ಏನು ಸೈಡ್ ಇದೆಯೋ ಅದು ಬೇಸ್ ಆಗುತ್ತೆ. ಯಾವಾಗಲೂ 90 ಡಿಗ್ರಿ ಆಪೋಸಿಟ್ ಏನೇ ಒಂದು ಸೈಡ್ ಇದ್ರೂ ಅದನ್ನು ನಾವು ಹೈಪೋಟೆನ್ಯೂಸ್ ಅಂತ ಕಲ್ತೀವಿ. ಇದೆಲ್ಲ ಕಲ್ತಿದ್ದೀರ. ಏನು ಹೊಸ ಅಂದರೆ ತೀಟ ಅನ್ನೋದೊಂದು ಹೊಸ್ತು ಅಷ್ಟೆ. ಓಕೆ, ಸೊ ಇಷ್ಟು ನೆನ್ಪಿಟ್ಕೋಬೇಕು. ಈಗ ಶುರು ಆಗುತ್ತೆ ನಮ್ಮ ಅಸಲಿ ಟ್ರಿಗ್ನೋಮೆಟ್ರಿ. ಓಕೆ, ಸೊ
ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಜಗತ್ತಿನಲ್ಲಿರುವಂತಹ ಅತಿ ಮಹಾನ್ ಶ್ರೇಷ್ಠ ವ್ಯಕ್ತಿಗಳು, ಆದಿಪುರುಷರು, ಗಣಿತದಲ್ಲಿ ಒಂಥರ ಒಳ್ಳೆ ಅದನ್ನು ಪಂಡಿತೋತ್ತಮರು ಅಂತ ಹೇಳ್ತಾರಲ್ಲ, ಅಂಥ ಜನರು ಏನು ಮಾಡಿದ್ರು ಅಂದರೆ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಕೆಲವೊಂದನ್ನು ಹುಡುಕಿದ್ರು. ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸಲ್ಲಿ ಏನಪ್ಪ ಇದೆ? ಪಿ ಬಿ ಪಿ ಹೆಚ್ ಏನಂದೆ ನಾನು? ಪಿ ಬಿ ಪಿ ಹೆಚ್ ಪಿ ಪಿ ಬೈ ಹೆಚ್ ಬಿ ಬೈ ಹೆಚ್ ಬಿ ಬೈ ಬಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದರೆ ಇಷ್ಟೇ. ಇದನ್ನು ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಕರಿತೀವಿ. ಜಗತ್ತಿನಲ್ಲಿರುವಂತಹ ಜನರು ಏನು ಮಾಡಿದ್ರು ಅಂದರೆ ಅವ್ರು ಬರೀ ಪಿ ಬೈ ಹೆಚ್ ಅಂತ ಹೇಳೋಕ್ಕೆ ತುಂಬ ಟೈಮ್ ತಗೊಳ್ತು. ಅದ್ರ ಬದಲು ಈ ಪಿ ಬೈ ಹೆಚ್ಗೆ, ಬಿ ಬೈ ಹೆಚ್ಗೆ, ಪಿ ಬೈ ಬಿಗೆ, ಹೆಚ್ ಬೈ ಪಿಗೆ, ಹೆಚ್ ಬೈ ಬಿಗೆ, ಬಿ ಬೈ ಪಿಗೆ ಕೆಲವೊಂದು ಹೆಸರುಗಳನ್ನ ಕೊಟ್ಟರು. ಏನಂತಾರೆ ನಾವು? ಹೆಸರುಗಳನ್ನ ಕೊಟ್ಟರು. ಆ ಹೆಸರೇನಿತ್ತೋ ಅದೇ ನಿಮ್ಮ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಅದನ್ನು ನೀವು ಬೈ ಹಾರ್ಟ್ ಮಾಡಬೇಕಾಗತ್ತೆ. ಈಗ ನಾವು ಕೆಲವೊಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ನಾವು ಬೈ ಹಾರ್ಟ್ ಮಾಡ್ತೀವಿ. ಹೆಂಗೆ ಸ್ಟಾರ್ಟ್ ಆಗುತ್ತೆ? ಫಸ್ಟ್ ಪಿ ಬೈ ಹೆಚ್. ಪಿ ಬೈ ಹೆಚ್ನ ನಾವು ಏನಂತ ಕರಿತೀವಿ ಅಂದರೆ ಸೈನ್ ತೀಟ. ಸೈನ್ ಆಫ್ ತೀಟ ಯಾವಾಗ್ಲೂ ಆಫ್ ಅಂತ ಬರ್ತಿಲ್ಲ. ಸೈನ್ ತೀಟ ಅಂತ ಹೇಳಿದ್ರೆ ಸೈನ್ ಆಫ್ ತೀಟ ಅಂತ ನಾವು ಇಟ್ಕೋಬೇಕು. ನೆಕ್ಸ್ಟ್ ಬಿ ಬೈ ಹೆಚ್ ಅಂತ ಇದೆ ಇಲ್ಲಿ. ಬಿ ಬೈ ಹೆಚ್ನ ನಾವು ಏನಂತ ಕರಿಬೋದು? ಕಾಸ್ ತೀಟ, ಕಾಸ್ ಆಫ್ ತೀಟ. ನೆಕ್ಸ್ಟ್ ಪಿ ಬೈ ಬಿ ಅಂತ ಇದೆ ಇಲ್ಲಿ. ಪಿ ಬೈ ಬಿ. ಪಿ ಬೈ ಬಿನ ಏನಂತ ಕರಿಬೋದು ನಾವು? ಇದನ್ನು ನಾವು ಟ್ಯಾನ್ ಆಫ್ ತೀಟ ಅಂತ ಕರಿತೀವಿ. ಏನಂತೀವಿ ನಾವು? ಟ್ಯಾನ್ ಆಫ್ ತೀಟ ಅಂತ ಕರಿತೀವಿ. ನೆಕ್ಸ್ಟ್ ಪಿ ಬೈ ಬಿ ಆಯಿತಾ? ಸೊ ಇದು ಸೀದೆ ನಾವು ಮಾಡಿದ್ದು. ಈಗ ನಾವು ಇದನ್ನು ಉಲ್ಟಾ ಮಾಡಿದ್ರೆ ಹೆಚ್ ಬೈ ಪಿ ಅಂತ ತೊಗೊಂಡ್ರೆ, ಹೆಚ್ ಬೈ ಪಿ ಅಂತ ತೊಗೊಂಡ್ರೆ ನಮಗೇನು ಸಿಗುತ್ತೆ? ಹೆಚ್ ಬೈ ಪಿ ಈಸ್ ಈಕ್ವಲ್ ಟು ವಾಟ್? ಇಟ್ ಈಸ್ ಈಕ್ವಲ್ ಟು ಕೋಸೆಕ್ ತೀಟ. ಏನಂದರೆ ನಾನು? ಕೋಸೆಕ್ ತೀಟ. ನೆಕ್ಸ್ಟು ಹೆಚ್ ಬೈ ಬಿ, ಹೆಚ್ ಬೈ ಪಿ ಆಯಿತು. ಈಗ ಹೆಚ್ ಬೈ ಬಿ. ಈಗ ಇದನ್ನು ನಾವು ಏನಂತ ಕರಿತೀವಿ? ಕೋಸೆಕ್ ಆಯಿತು. ಈಗ ಸೆಕ್ ಆಫ್ ತೀಟ. ಏನಂದರೆ ನಾನು? ಹೆಚ್ ಬೈ ಬಿ ಈಸ್ ಸೆಕ್ ಆಫ್ ತೀಟ. ಲಾಸ್ಟ್ಲಿ ಬಿ ಬೈ ಪಿ. ಇಲ್ಲಿ ನೋಡಿದ್ರೆ ಪಿ ಬೈ ಬಿ ಆಯಿತು. ಈಗ ಪಿ ಬೈ ಪಿ. ಬಿ ಬೈ ಪಿನ ನಾವು ಏನಂತಪ್ಪ ಕರಿಬೋದು ನಾವು? ಬಿ ಬೈ ಪಿನ ಬಿ ಬೈ ಪಿನ ನಾವು ಕಾಟ್ ಆಫ್ ತೀಟ ಅಂತ ಕರಿಬೋದು. ಏನಂತ ನಾವು? ಕಾಟ್ ಆಫ್ ತೀಟ ಅಂತ ನಾವು ಬಿ ಬೈ ಪಿನ ಕರಿಬೋದು. ಇದಿಷ್ಟು ಆ ರೇಷಿಯೋಸನ್ನು ತುಂಬಾ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಎನ್ ಸಿ ಆರ್ ಟಿಲಿ ಫಸ್ಟ್ ಎಕ್ಸಸೈಸ್ ಆಗಿರಲಿ, ಆರ್ ಡಿ ಶರ್ಮಾ ಸ್ಟಾರ್ಟಿಂಗಲ್ಲಿ ಮಾಡ್ತಾಯಿದ್ರು ಸರಿ, ಕ್ವಶನ್ ಬ್ಯಾಂಕ್, ಆರ್ ಎಸ್ ಅಗರ್ವಾಲ್, ಓಸ್ವಾಲ್ ಏನಾದರೂ ಸರಿ, ಇದೇ ನಿಮಗೆ ಫಸ್ಟ್ ಟಾಪಿಕ್ ಬರೋದು ಟ್ರಿಗ್ನೋಮೆಟ್ರಿಲಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ಇದು. ಈ ಟಾಪಿಕ್ ಇಲ್ಲದೆ ನೀವು ಯಾವುದೇ ಥರದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆ, ಇಡೀ ವಿಡಿಯೋ ಬರೀ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗೆ ಡೆಡಿಕೇಟೆಡಾಗಿ ನಾನು ಮಾಡಿದ್ದೆ. ಬರೀ ನಿಮಗೆ ರೇಷಿಯೋಸ್ ಹೆಂಗಿರುತ್ತೆ, ಟ್ರಿಗ್ನೋಮೆಟ್ರಿಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ನಾನು ಮಾಡಿದ್ದೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ವಿಡಿಯೋ. ಮುಂಬರುವಂಥ ಕೆಲವೊಂದು ವೀಡಿಯೋಸಲ್ಲಿ ಬರೀ ಟ್ರಿಗ್ನೋಮೆಟ್ರಿಗೆ ಡೆಡಿಕೇಟ್ ಮಾಡ್ತಾ ಒಳ್ಳೊಳ್ಳೆ ಪ್ರಾಬ್ಲಮ್ಸ್, ಆರ್ ಡಿ ಶರ್ಮಾ ಅಂತ ಕಾಂಪಿಟೇಟಿವ್, ಲಾಟ್ಸ್, ಹಾರ್ಟ್ಸ್ ಇಂಥ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳನ್ನ ತೊಗೊಂಬರ್ತೀನಿ. ಎಲ್ಲನೂ ಇಲ್ಲೇ ಮಾಡಿ ತೋರಿಸ್ತೀನಿ. ನಿಮಗೆ ತುಂಬ ಚೆನ್ನಾಗಿ, ತುಂಬ ಅತಿ ಶ್ರೇಷ್ಠವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನ್ನ ಪ್ರಯತ್ನ ಇದ್ದೇ ಇರುತ್ತೆ. ಎಲ್ಲರಿಗೂ ಕೂಡ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಟ್ರಿಗ್ನೋಮೆಟ್ರಿಕ್ ಹೆದರ್ಕೊಳ್ಬೇಡಿ. ತುಂಬಾ ಈಸಿಯಾಗಿರುವಂಥ ಒಂದು ಚಾಪ್ಟ್ರು. ಮಾಡ್ತಾ ನಿಮಗೇ ಇಷ್ಟ ಆಗುತ್ತೆ. ಆಯಿತಾ? ಥ್ಯಾಂಕ್ ಯು. ದಿಸ್ ಇಸ್ ರೋಹನ್ ರಾಮಕೃಷ್ಣ ಐಯರ್ ಸೈನಿಂಗ್ ಆಫ್. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.